ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿದೆ. ಬಟ್ ಎಸ್ಐಟಿ ತನಿಖೆಯನ್ನು ಕೂಡ ಆರಂಭವಾಗಿಲ್ಲ. ಇದರ ನಡುವೆ ಒಂದು ಮಾತು ಕೇಳಿ ಬಂದಿತ್ತು, ಈ ಎಸ್ಐಟಿಯಿಂದ ಒಂದಿಷ್ಟು ಅಧಿಕಾರಿಗಳು ಹೊರಬರ್ತಾರೆ ಅಂತ ಹೇಳಿ ಒಂದು ವದಂತಿ ಹರಿದಿತ್ತು. ಬಟ್ ಈಗ ವದಂತಿ ನಿಜ ಆಗಿದೆ. ವೈಯಕ್ತಿಕ ಕಾರಣಕ್ಕಾಗಿ ಸೌಮ್ಯಲತಾ ಅವರು ಈಗ ಈ ಟೀಮ್ನಿಂದ ಹೊರಗಡೆ ಬರಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಎಸ್ಐಟಿಯಿಂದ ಹೊರಗುಳಿಯಲು ಪತ್ರ ಬರೆದಿದ್ದು ಗೊತ್ತಾಗಿದೆ. ಈ ಬಗ್ಗೆ ಅನ್ಅಫಿಷಿಯಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೌಮ್ಯಲತಾ ಜಾಗಕ್ಕೆ ರೀಪ್ಲೇಸ್ ಮಾಡಲಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ತಾವು ಮಾಧ್ಯಮದಲ್ಲಿ 2-3 ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ, ಅದನ್ನು ನೋಡಿದೆ. ಒಂದು ವೇಳೆ ಅವರೇನಾದರೂ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ, ಅನ್ಅಫಿಷಿಯಲ್ ಆಗಿ ನನಗೆ ಬಂದದ್ದೇನು ಅಂದರೆ ಅವರೇನೋ ಪತ್ರ ಕೊಟ್ಟಿದ್ದಾರೆ, ನನಗೆ ವೈಯಕ್ತಿಕವಾಗಿ ಕಾರಣ ಇದೆ, ಅದರಿಂದ ನನಗೆ ಬೇಡ ಅಂತ ಏನೋ ಹೇಳಿದ್ದಾರೆ ಅಂತ. ಅದನ್ನು ರಿಪ್ಲೇಸ್ ಮಾಡ್ತಾರೆ. ಒಂದು ವೇಳೆ ಆ ರೀತಿ ಇದ್ದರೆ ರಿಪ್ಲೇಸ್ ಮಾಡ್ತಾರೆ ಅವ್ರನ್ನ. ಗೊತ್ತಿಲ್ಲ ನನಗೆ. ತಾವು ಮಾಧ್ಯಮದಲ್ಲಿ 2-3 ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ, ಅದನ್ನು ನೋಡಿದೆ. ಒಂದು ವೇಳೆ ಅವರೇನಾದರೂ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ, ಅನ್ಅಫಿಷಿಯಲ್ ಆಗಿ ನನಗೆ ಬಂದದ್ದೇನು ಅಂದರೆ ಅವರೇನೋ ಪತ್ರ ಕೊಟ್ಟಿದ್ದಾರೆ, ನನಗೆ ವೈಯಕ್ತಿಕವಾಗಿ ಕಾರಣ ಇದೆ, ಅದರಿಂದ ನನಗೆ ಬೇಡ ಅಂತ ಏನೋ ಹೇಳಿದ್ದಾರೆ ಅಂತ. ಅದನ್ನು ರಿಪ್ಲೇಸ್ ಮಾಡ್ತಾರೆ. ಇನ್ನು ಇಡೀ ಪ್ರಕರಣದ ತನಿಖೆಯನ್ನ ಎಸ್ಐಟಿ ನಡೆಸಬೇಕಿದೆ. ಬಟ್ ಇದರ ನಡುವೆ ಒಂದಿಷ್ಟು ಸವಾಲುಗಳಿದೆ. ಎಸ್ಐಟಿಗೆ ಏನು ಸವಾಲು ಅಂತ ಹೇಳಿದ್ರೆ, ಸ್ನಾನಘಟ್ಟ ವಸತಿ ಗೃಹ ಬಳಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿರುವಂಥದ್ದು. ಇದ್ರ ಜೊತೆಗೆ ದಫನ್ ಮಾಡಿದ ಶವಗಳ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿದೆ. ಇದು ಸವಾಲಾಗಿರುವಂಥದ್ದು. ಇದ್ರ ಜೊತೆಗೆ ನೋಡಿ, 450ಕ್ಕೂ ಅಧಿಕ ಶವ ದಫನ್ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ನೋಡಿ, ಈ ಇಡೀ ಪ್ರಕರಣ ಶುರುವಾಗುವಂಥದ್ದು ಎಲ್ಲಿಂದ? 1995ರಿಂದ 2014ರವರೆಗೆ ನಾನು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಆಗಿದೆ. ಇದಲ್ಲದೆ ಈಗ ಎಸ್ಐಟಿ ರಚನೆಯಾದ ನಂತರ ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಅನಾಥ ಶವ ಹೂತು ಹಾಕಿರೋದು ಎಲ್ಲಿ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಸಾಕಷ್ಟು ಅರಣ್ಯ ಪ್ರದೇಶ ಇದೆ, ಒಂದಿಷ್ಟು ಕಂದಾಯ ಭೂಮಿ ಇದೆ, ಖಾಸಗಿ ವ್ಯಕ್ತಿಗಳಿಗೆ ಸೇರಿರುವಂತಹ ಭೂಮಿ ಇದೆ. ಎಲ್ಲಿ ದಫನ್ ಮಾಡಿದ್ದಾರೆ, ಎಲ್ಲಿ ಹೂತು ಹಾಕಿದ್ದಾರೆ ಅನ್ನೋದು ಪ್ರಶ್ನೆ. ಇದ್ರ ಜೊತೆಗೆ ನೋಡಿ, ಒಂದಿಷ್ಟು ಶವಗಳನ್ನು ಹೂತು ಹಾಕಿರುವುದರ ಬಗ್ಗೆ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸುಟ್ಟು ಹಾಕಿರೋದ್ರ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ತನಿಖೆಯ ನಡೆಸೋದೇ ಈಗ ದೊಡ್ಡ ಚಾಲೆಂಜಿಂಗ್ ಆಗಿದೆ. ಇದ್ರ ಜೊತೆಗೆ ಧರ್ಮಸ್ಥಳ, ಕುಮಟಾ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಬರೋಬ್ಬರಿ 20 ವರ್ಷದ ಕ್ರೈಮ್ ರೆಕಾರ್ಡನ್ನು ಈಗ ಕೆದಕಬೇಕಾಗಿರುವಂಥದ್ದು. ಬರೋಬ್ಬರಿ 20 ವರ್ಷದ ಕ್ರೈಮ್ ರೆಕಾರ್ಡ್. ಅದರ ಅರ್ಥ ಇಷ್ಟೇ, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ, ಕುಮಟಾ ಪೊಲೀಸ್ ಠಾಣೆಯಲ್ಲಿ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಷ್ಟೆಲ್ಲ ನಾಪತ್ತೆ ಪ್ರಕರಣಗಳು ದಾಖಲಾಗಿದೆ. ಜೊತೆಗೆ ಅನಾಥ ಶವಗಳ ಬಗ್ಗೆ ಹೂತಿಟ್ಟಿರೋದ್ರ ಬಗ್ಗೆ, ಅಂದರೆ ಅನಾಥ ಶವಗಳನ್ನು ಪೊಲೀಸರೇ ಒಂದಿಷ್ಟು ಸಂದರ್ಭದಲ್ಲಿ ದಫನ್ ಮಾಡಿಬಿಡ್ತಾರೆ. ಅಂತಹ ಪ್ರಕರಣಗಳ ಬಗ್ಗೆ ಈಗ ಮತ್ತೆ ರಿವ್ಯೂ ಮಾಡಬೇಕಿರುವಂಥದ್ದು. ಆ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿದೆ. ಸೊ ಹೀಗಾಗಿ ಕ್ರೈಮ್ ರೆಕಾರ್ಡನ್ನು ಪಡೆಯೋದು ಸಾಕಷ್ಟು ಸವಾಲಾಗಿದೆ. ಒಂದು ಕಡೆ ಆರಂಭದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ರು, ಎಸ್ಐಟಿ ರಚನೆಯಾಗಿದೆ ಸರಿ, ಬಟ್ ಈಗ ದೊಡ್ಡ ಬೆಟ್ಟವನ್ನು ಹತ್ತಬೇಕಿದೆ. ಈಗಿನ ಎಸ್ಐಟಿ ರಚನೆ ಆಗಿದೆ, ಈಗಲೂ ಕೂಡ ತಯಾರಿ ಶುರುವಾಗಿದೆ ಅಂತ ಹೇಳಿದ್ರು. ಇದರ ನಡುವೆ ಈಗ ಅಧಿಕಾರಿ ಕೂಡ ಸೌಮ್ಯಲತಾ ಅವರು ಕೂಡ ಹೊರಗಡೆ ಬಂದಿದ್ದಾರೆ. ಹೊಸಬರನ್ನು ಆಯ್ಕೆ ಮಾಡಬೇಕಿದೆ. ಹೀಗಾಗಿ ದೊಡ್ಡ ಚಾಲೆಂಜ್ ಅಂತೂ ಇರುವಂಥದ್ದು. ಕಾದು ನೋಡಬೇಕಾಗುತ್ತೆ. ತನಿಖೆ ಶುರುವಾಗುತ್ತೆ. ತನಿಖೆಯ ನಂತರ ಏನೆಲ್ಲ ರಿಸಲ್ಟ್ ಬರುತ್ತೆ, ಯಾರ ಬುಡಕ್ಕೆ ಈ ಹೂತಿಟ್ಟ ಶವಗಳು ಬರುತ್ತೆ ಅಂತ ಕೂಡ ನೋಡಬೇಕಿರುವಂಥದ್ದು.